ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ಕಿಚನ್ನಲ್ಲಿ ಸಖತ್ ಟೇಸ್ಟಿಯಾದ ಒಂದು ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿರುವ ಬಾಳೆಹಣ್ಣು 2 ಮನೆಯಲ್ಲಿದ್ದರೆ ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ. ಹೇಗಿದ್ದರೂ ಸಮ್ಮರ್ ಹಾಲಿಡೇಸ್, ಮಕ್ಕಳೆಲ್ಲ ಮನೆಯಲ್ಲಿರ್ತಾರೆ. ಅತಿಯಾಗಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನು ಯೂಸ್ ಮಾಡ್ಕೊಳ್ದಿರ ಸಾಫ್ಟಾಗಿ ಇರುವಂಥ ಈ ಸ್ವೀಟ್ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವಂಥದ್ದು ಈ ರೀತಿ ಕೆಂಪು ಬಾಳೆಹಣ್ಣು ತೆಗೆದುಕೊಂಡಿದ್ದೀನಿ. 4 ಇತ್ತು ಮನೆಯಲ್ಲಿ. ಇದರಲ್ಲಿ 2 ಮಾತ್ರ ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ. ಈಗ ಸಿಪ್ಪೆ ತೆಗೆದು ಈ ರೀತಿ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡಿದ ನಂತರ ಇದನ್ನು ಕೈಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಕಿವುಚ್ಕೊಳ್ತಾ ಇದ್ದೀನಿ. ಕಿವುಚ್ಕೊಂಡಿದ ನಂತರ ಸ್ಪೂನ್ ಸಹಾಯದಿಂದ ಇನ್ನೂ ಸ್ವಲ್ಪ ಇದನ್ನು ಸಾಫ್ಟಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಸ್ವೀಟ್ಗೆ ಅತಿಯಾಗಿ ಎಣ್ಣೆನೂ ಬೇಡ, ತುಪ್ಪನೂ ಬೇಡ. 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು 2 ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಚೆನ್ನಾಗಿ ಬೆರೆಸ್ಕೊಂಡ್ಮೇಲೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಬಾಳೆಹಣ್ಣು ಕಿವುಚಿ ರೆಡಿ ಮಾಡಿಟ್ಕೊಂಡಿರೋದು ಇದಕ್ಕೆ ಹಾಕ್ಕೊಳ್ಳಿ, ಈ ತುಪ್ಪಕ್ಕೆ ಹಾಕ್ಕೊಳ್ಳಿ. ಈ ರೀತಿ ಹಾಕಿದ್ಮೇಲೆ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಳ್ಳಿ. ನೆನಪಿರಲಿ, ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಹೊಂದ್ಕೊಳ್ಳೋ ಥರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಈ ರೀತಿ ಕಲಿಸ್ತಾ ಇದ್ದಂಗೆ ಇದೆಲ್ಲ ಸ್ವಲ್ಪ ಗಟ್ಟಿ ಆಗಿ ಈ ರೀತಿ ಉಂಡೆ ಬರಲಿಕ್ಕೆ ಶುರುವಾಗುತ್ತೆ. ಉಂಡೆ ಅಂದರೆ ಈ ರೀತಿ ಮುದ್ದೆ ಥರ ಬರಲಿಕ್ಕೆ ಶುರುವಾಗುತ್ತೆ. ಈ ಸಮಯದಲ್ಲಿ ಇದಕ್ಕೆ 1 ಕಪ್ಪಷ್ಟು ಉಪ್ಪಿಟ್ಟು ರವೆಯನ್ನು ಸೇರಿಸ್ಕೊಳ್ಳೋಣ. ಉಪ್ಪಿಟ್ಟು ರವೆ ಅಂದರೆ ಮೀಡಿಯಮ್ ಸೈಜ್ ರವೆ ಇದು. ಚಿರೋಟಿ ರವೆನೂ ಅಲ್ಲ, ಬನ್ಸಿ ರವೆನೂ ಅಲ್ಲ, ಮೀಡಿಯಮ್ ಸೈಜ್ ರವೆ. ಈ ಕಪ್ಪಲ್ಲಿ ತೆಗೆದುಕೊಂಡಿದ್ದೀನಿ 3/4 ಕಪ್ಪಷ್ಟು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ರೀತಿಯಾಗಿ ಕಲಿಸ್ಕೊಳ್ತಿದ್ದೀನಿ. ಸ್ಟವ್ ಕಡಿಮೆ ಹುರಿಯಲ್ಲೇ ಇದೆ, ನೆನಪಿರಲಿ. ನೀವು ಗಮನಿಸ್ತಾ ಇರ್ಬೋದು, ಈಗ ಬಾಳೆಹಣ್ಣು ರವೆ ಎಲ್ಲ ಹೊಂದ್ಕೊಂಡು ಈ ರೀತಿ ಡ್ರೈ ಆಗಲಿಕ್ಕೆ ಶುರುವಾಗಿದೆ ಅಲ್ವಾ. ಈ ಸಮಯದಲ್ಲಿ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಹಾಲು ಬೇಕಾಗುತ್ತೆ. ಕಾಯಿಸಿ ತಣ್ಣಗಾಗಿರುವ ಹಾಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಪ್ಪು ನೆನಪಿರಲಿ, ಇದೇ ಕಪ್ಪಲ್ಲೇ 3/4 ಕಪ್ ರವೆ, 3/4 ಕಪ್ ಹಾಲು, 3/4 ಕಪ್ಪಷ್ಟು ಸಕ್ಕರೆ, 3 ಈಕ್ವಲ್ ಆಗಿರಬೇಕು. 2 ಬಾಳೆಹಣ್ಣಿಗೆ ಈ ಅಳತೆಯನ್ನು ತೋರಿಸ್ಕೊಡ್ತಾ ಇರೋದು. ಹಾಲು ಹಾಕಿದ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರ್ರಿ. ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಳಿ. ಈಗ ಕಲಿಸ್ಕೊಂಡಿದ ನಂತರ ಇದಕ್ಕೆ 1/4 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. ಒಂದು ವೇಳೆ ಸ್ವೀಟ್ ಪ್ರಿಯರು ನಮಗೆ ಇನ್ನೂ ಸ್ವೀಟ್ ಬೇಕು ಅಂದ್ಕೊಳ್ಳೋರು 1 ಕಪ್ಪಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 3/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಸಕ್ಕರೆಯನ್ನು ಹಾಕ್ಕೊಂಡ್ಮೇಲೆ ಎಲ್ಲ ಚೆನ್ನಾಗಿ ಈ ರೀತಿ ಬೆರೆಸ್ಕೊಳ್ತಾ ಇರ್ರಿ. ನಾನು ಹೇಳಿದಾಗೆ ಸ್ಟವ್ ಕಡಿಮೆ ಹುರಿಯಲ್ಲೇ ಇರಬೇಕು. ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಇದಕ್ಕೆ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡೇ ಮಾಡಬೇಕು. ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿ ಹಲ್ವಾ ಥರ ಒಂಚೂರು ಪ್ಯಾನ್ಗೆ ಅಂಟ್ಕೊಳ್ದಿರ ಚೆನ್ನಾಗಿ ಉಂಡೆ ಆಕಾರಕ್ಕೆ ಬರ್ತಿದೆ ಅಲ್ವಾ. ಈಗ ಇದು ನಮಗೆ ಕೈಯಲ್ಲಿ ಮುಟ್ಟಿದ್ರೆ ಕೈಗೆ ಅಂಟೋ ಥರನೇ ಇರಬಾರ್ದು. ಆ ಒಂದು ಹದಕ್ಕೆ ಬರೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಉಂಡೆ ಆಕಾರಕ್ಕೆ ಬರ್ತಾ ಇದೆ. ಈ ಸಮಯದಲ್ಲಿ ಸ್ಟವನ್ನು ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಕೊಂಡು ಇದು ಪೂರ್ತಿ ತಣ್ಣಗಾಗೋವರೆಗೂ ಪಕ್ಕಕ್ಕೆ ಇಟ್ಬಿಡಿ. ನೋಡಿ, ಈಗ ಪೂರ್ತಿ ತಣ್ಣಗಾದ ಮೇಲೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ. ಕೈಗೆ ಒಂದು ಚೂರು ಅಂಟ್ಕೊಳ್ತಾ ಇಲ್ಲ. ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನಾನೀಗ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಉಂಡೆಯಾಗಿ ಮಾಡ್ಕೊಳ್ಳಿ. ಇದು ಹೆಚ್ಚು ಪಾತ್ರೆಗಳು ಬೇಕಾಗಿಲ್ಲ ಈ ಸ್ವೀಟ್ಗೆ. ನೋಡಿ, ಇದೇ ಪ್ಯಾನಲ್ಲೇ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಜಲ್ಲಿ ಉಂಡೆಗಳನ್ನು ಮಾಡಿ ಇದೇ ಪ್ಯಾನಲ್ಲೇ ಇಟ್ಕೊಳ್ಳಿ. ಏನಂದರೆ ಎಲ್ಲ ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ, ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನು ನಾನು ಮಾಡಿ ಈ ಪ್ಯಾನಲ್ಲೇ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ಟವ್ ಮೇಲೆ ಇಡೋಣ. ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ 2 ಸ್ಪೂನ್ ಯೂಸ್ ಮಾಡಿದ್ವಿ, ಈಗ ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲ ಉಂಡೆ ಮೇಲೇನೂ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಒಂದು 2 ನಿಮಿಷಗಳ ಕಾಲ ಕುಕ್ ಮಾಡ್ಕೊಳ್ಳಿ. 2 ನಿಮಿಷ ಆದರೆ ಸಾಕಾಗುತ್ತೆ. ನೋಡಿ, ಇನ್ನೊಂದು ಕಡೆಗೆ ತಿರುವಾಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೈಡಲ್ಲೆಲ್ಲ ಅದೇ ಕಲರ್ ಇರುತ್ತೆ ನೋಡಿ, ಮೇಲೆ ಕೆಳಗೆ ಈ ರೀತಿಯಾಗಿ ಕಲರ್ ಬರುತ್ತೆ. ಈಗ ಒಂದೊಂದನ್ನೇ ನಿಧಾನಕ್ಕೆ ಈ ರೀತಿ ತಿರುವಾಕ್ಕೊಳ್ಳಿ. ಎಲ್ಲನೂ ಈ ರೀತಿಯಾಗಿ ಎಲ್ಲ ತಿರುವಾಕ್ಕೊಂಡ್ಮೇಲೆ ಪುನಃ ಮೇಲೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಳಿ. ಅದು ಇಷ್ಟ ಇದ್ರೇ, ಇಲ್ಲ ಅಂದರೆ ಇದೇ ಸಾಕಾಗುತ್ತೆ. ಈ ರೀತಿ ನಿಧಾನಕ್ಕೆ ಒಂದೊಂದೇ ತಿರುವಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಒಳ್ಳೆ ಬೆಣ್ಣೆ ಬಿಸ್ಕೆಟ್ ಥರ ಕಾಣಿಸ್ತಾ ಇದೆ ನೋಡಲಿಕ್ಕೆ, ಕಲರ್ ಆಗ್ಬೋದು ಎಲ್ಲನೂ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹೇಳಿದೆ, ಇಷ್ಟ ಇದ್ರೇ ಹಾಕ್ಕೊಳ್ಳಿ.
ಟೋಟಲಿ ಈ ಒಂದು ರೆಸಿಪಿಗೆ 3 ಸ್ಪೂನ್ ತುಪ್ಪ ಇದ್ದರೆ ಸಾಕಾಗುತ್ತೆ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ. ಈಗ ಎರಡೂ ಕಡೆ ಚೆನ್ನಾಗಿ ಒಳ್ಳೆ ಕಲರಲ್ಲಿ ಬಂದಿರುತ್ತೆ. ಈಗ ನಾನು ನಿಮಗೆ ಒಂದು ಸ್ಪೂನಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ನೋಡಲಿಕ್ಕೆ ನಾನು ಹೇಳಿದಾಗೆ ಬೆಣ್ಣೆ ಬಿಸ್ಕೆಟ್ ಥರನೇ ಇದೆ. ಈ ಸಮಯದಲ್ಲಿ ಇನ್ನು ನೀವು ಸ್ಟವ್ ಆಫ್ ಮಾಡ್ಕೋಬೋದು ಅಷ್ಟೇ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಬಿಸಿ ಇರೋವಾಗ ತಿನ್ನಲಿಕ್ಕಾಗಲ್ಲ, ಒಂದು ಸ್ವಲ್ಪ ಆರಿದ ಮೇಲೆ ತಿನ್ಕೋಬೋದು. ನೋಡಿದ್ರಲ್ವ ಫ್ರೆಂಡ್ಸ್, 2 ಬಾಳೆಹಣ್ಣನ್ನು ಯೂಸ್ ಮಾಡಿಕೊಂಡು ಸಖತ್ ಟೇಸ್ಟಿಯಾದ ಸ್ವೀಟ್ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸಮ್ಮರ್ ಹಾಲಿಡೇಸ್ಗೆ ಮಕ್ಕಳೆಲ್ಲ ಮನೆಯಲ್ಲಿರ್ತಾರೆ, ನೀವು ಸಹ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.